ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಟ್ ಇಸ್ ದಿಸ್ ದಿವ್ಯಾ? ನಮಗೆ ಅಂತ ಒಂದು ಸಪ್ರೇಟ್ ರೂಮ್ ಇಲ್ವಾ? ಇಲ್ಲ. ಇದೇನು ಬೇಬಿ ಇಷ್ಟೊಂದು ಕೂಲಾಗಿ ಹೇಳ್ತಿದ್ಯಾ? ನಿನ್ನ ತಂಗಿಗೆ ಅವಳು ಗಂಡಂಗೆ ರೂಮ್ ಇದೆ, ನಮಗಿಲ್ವಾ? ಏನಿದೆ ಅನ್ಯಾಯ? ನಾನು ಇದನ್ನ ಖಂಡಿಸ್ತೀನಿ. ನಿನ್ನ ಮಾತು ಯಾರು ಕೇಳ್ತಾರೆ? ಅಷ್ಟಕ್ಕೂ ಬಿಟ್ಟಿ ಬಿಲ್ಡಪ್ ವರ್ಕ್ ಆಗಲ್ಲ. ನಿನ್ನನ್ನು ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ನೀನು ಯಾಕೋ ಬಂದೆ? ಇದೇನಿದು ಬೇಬಿ? ನೀನು ನೋಡ್ದೆ ಇರೋಕ್ಕಾಗ್ದೆ ಹುಡ್ಕೊಂಡು ಬಂದ್ರೆ ಇದೇನಾ ನೀನು ನನಗೆ ಕೊಡೋ ಮರ್ಯಾದೆ? ಹೌದು, ಇದೇ ನಾನು ಕೊಡೋ ಮರ್ಯಾದೆ. ವಾಪಸ್ ಹೋಗ್ತೀಯಾ? ನೋ ಬೇಬಿ, ನಾನು ನಿನ್ನನ್ನು ಬಿಟ್ಟು ಎಲ್ಗೂ ಹೋಗಲ್ಲ. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ. ಹಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಬಿದ್ದಿರು. ಯಾಕೆ ನಿಮ್ಮ ತಾತನ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನಿರ್ಲಿಲ್ವಾ? ಆ ದರಿದ್ರ ಕೊಂಪೆಗಿಂತ ಈ ಮನೆನೇ ಎಷ್ಟೋ ವಾಸಿ. ಬೇಕಿದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಪರವಾಗಿಲ್ಲ ಬೇಬಿ, ನೀನು ನನಗೋಸ್ಕರ ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ, ನಾನು ಇಷ್ಟು ಮಾಡಲ್ವಾ? ಆದ್ರೆ ದಿವ್ಯಾ, ನೀನು ಇದ್ದಕ್ಕಿದ್ದಂಗೆ ಬರಬಾರ್ದಿತ್ತು. ನೀನು ಇಲ್ದೇ ಇರೋದು ನೋಡಿ ನನ್ನ ಹೃದಯನೇ ನಿಂತೋಯ್ತು. ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ? ಅದು ಬಿಡು, ಎಲ್ರಿಗೂ ಗೋಲ್ಡ್ ತಗೊಂಬಂದಿದ್ಯಾ. ದುಡ್ಡು ಎಲ್ಲಿಂದ ಬಂತು? ಕಮ್ ಆನ್ ಬೇಬಿ, ಕುಬೇರನ ಮಗನ ಹತ್ರ ದುಡ್ಡು ಎಲ್ಲಿಂದ ಬಂತು ಅಂತೀಯಲ್ಲ? ಕುಬೇರ ಅಂತ್ಯ, ಆದ್ರೆ ಕುಚೇಲನ್ಗಿಂತ ಕಡೆಯಾಗಿ ಬದುಕ್ತಿದ್ಯಾ. ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ, ನಿಜ ಹೇಳು. ಗೋಲ್ಡ್ ತರಕ್ಕೆ ದುಡ್ಡು ಎಲ್ಲಿಂದ ಬಂತು? ದಿವ್ಯಾ, ಅದೊಂದು ದೊಡ್ಡ ಕತೆ. ನೀನು ಓಡೋಗಿದ್ದ ವಿಷಯ ಗೊತ್ತಾಗಿ ತಾತಂಗೆ ಎಷ್ಟು ಬೇಜಾರಾಗ್ಬಿಟ್ಟಿತ್ತು ಗೊತ್ತಾ? ತಾತಂಗೆ ಬೇಜಾರಾಯ್ತಾ? ನಿಜವಾಗ್ಲೂನಾ? ನಿನ್ನಾಣೆಗೂ ದಿವ್ಯಾ, ತಾತನೇ ಅಪ್ಪನ ಕಾಲ್ ಮಾಡಿ ದುಡ್ಡು ಅರೇಂಜ್ ಮಾಡಿಸ್ತಾ. ಅವಳಿಗೆ ಏನೇನ್ ಬೇಕೋ ಎಲ್ಲ ಕೊಡಿಸಿ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟ. ಆಮೇಲೇನು, ನಾನು ಇಲ್ಲಿಗೆ ಬಂದೆ ಅಷ್ಟೇ. ಸದ್ಯ ತಾತನ್ಗೆ ನನ್ನ ಮೇಲೆ ಕೋಪ ಇಲ್ವಲ್ಲ, ಅಷ್ಟು ಸಾಕು. ತಾತನಿಗೆ ನೀನು ಕಂಡ್ರೆ ಇಷ್ಟನೇ ದಿವ್ಯಾ, ಆದ್ರೆ ನೀನೆ ವರ್ಷ ಪೂರ್ತಿ ಓದಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಓಡ್ ಬಂದ್ಬಿಟ್ಟೆ. ನಾನು ಏನಾದರೂ ಅಲ್ಲೇ ಇದ್ದಿದ್ರೆ ಹುಚ್ಚಿ ಆಗ್ತಿದೆ. ಅದು ಸರಿ, ನೀನು ಯಾಕೆ ಮನೆಯವ್ರ ಮುಂದೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದೆ? ನೀನು ಮಾತಾಡೋದು ನೋಡಿ ಎಲ್ಲರೂ ನಿನ್ನನ್ನು ಡೌಟಲ್ಲಿ ನೋಡ್ತಿದ್ರು. ಹೌದಾ ಬೇಬಿ? ನೀನು ನೋಡಿದ್ದ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ಬಿಟ್ನಾ ಅಂತ. ಸಾರಿ. ನೀನು 100 ದೇಶ ಸುತ್ತ ಬಂದಿರೋ ಥರ ಇರಲಿಲ್ಲ. ಒಳ್ಳೆ ಪೊರ್ಕಿ ಥರ ಡೈಲಾಗ್ ಹೊಡಿತಿದ್ದೆ. ನಿನ್ನ ಆ್ಯಕ್ಟಿಂಗ್ ನೋಡಿ ನನಗೆ ಡೌಟ್ ಬಂತು, ನೀನು ರಿಚ್ ಹೌದೋ ಅಲ್ವೋ ಅಂತ. ಊರೆಲ್ಲ ಡೌಟ್ ಪಟ್ರೆ ಓಕೆ ಬೇಬಿ, ಆದ್ರೆ ನೀನು ನನ್ನ ಮೇಲೆ ಡೌಟ್ ಪಡಬಾರ್ದಲ್ವಾ? ನಾವು ಕುಬೇರನ್ ವಂಶದವರು. ಸಾಕ್ಷಾತ್ ಲಕ್ಷ್ಮಿ ಗಂಡ ಶ್ರೀನಿವಾಸನ್ಗೆ ಬಡ್ಡಿಗೆ ಸಾಲ ಕೊಟ್ಬಿಟ್ಟಿದ್ದೀವಿ. ಮಾತಲ್ಲಿ ದುಡ್ಡಿನ ಹೊಳೆನೇ ಹರಿಸ್ತೀಯ. ಇದೆಲ್ಲ ಒಂದು ಟೈಮು ಬೇಬಿ, ಆದ್ರೆ ನೋಡ್ತಾ ಇರು, ಮುಂದೆ ಒಂದಿನ ನಾವು ಆ ದುಡ್ಡಿನ ಹೊಳೆಯಲ್ಲಿ ಸ್ವಿಮ್ಮಿಂಗ್ ಮಾಡೋಣ. ಅದು ಒಂದು ಬಾಕಿ. ನಿನಗೆ ನಾನು ಬಂದಿದ್ದು ಇಷ್ಟ ಆಗಿಲ್ವಾ ಬೇಬಿ? ಹೇಳ್ದೆ ಕೇಳ್ದೆ ಬಂದ್ರೆ ಯಾರಿಗೆ ಇಷ್ಟ ಆಗುತ್ತೆ? 10 ದಿನ ಆದ್ಮೇಲೆ ನಾನೇ ಊರಿಗೆ ಬರ್ತಿದ್ದೆ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅದು ಇಲ್ಲ, ಇದು ಇಲ್ಲ. ನನ್ ಕೇಳ್ದೇನೆ ನಿನ್ ಡಿಸಿಷನ್ ತಗೋಬಾರ್ದಿತ್ತು. ಸ್ಟುಪಿಡ್. ತಗಳಪ್ಪ, ಇವಳು ಮಾತ್ರ ನನ್ನ ಕೇಳಿದ ಡಿಸಿಷನ್ಗಳು ತಗೊಂಬೋದಂತೆ, ನಾನು ಮಾತ್ರ ಇವಳು ಪರ್ಮಿಷನ್ಗೆ ಕಾಯ್ಬೇಕಂತೆ. ಇದು ಒಳ್ಳೆ ಕಥೆ ಆಯ್ತು. ಆದರೂ ನನ್ನ ಬೇಬಿ ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ. ಸತ್ಯ ಮತ್ತು ಕಾರ್ತಿಕ್ನ ಜೊತೆಯಾಗಿ ನೋಡಿ ನಾನು ಗಾಬರಿ ಬಿದ್ದುಬಿಟ್ಟೆ. ಇನ್ಮೇಲೆ ಹಂಗೆ ಆಗಬಾರ್ದು. ಯಾವುದೇ ಸಿಚುವೇಶನ್ ಆದರೂ ಪ್ರಿಪೇರ್ ಆಗಿರಬೇಕು. ಇಷ್ಟು ವರ್ಷಕ್ಕೆ 2 ಸಲ ದಿವ್ಯಂಗೆ ನನ್ನ ಮೇಲೆ ಡೌಟ್ ಬಂದಿರೋದು. ಹಾಗಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಹೆವಿಯಾಗಿದೆ ಅಂತಲೇ ಆಯಿತು. ದಿವ್ಯಾ, ಇನ್ಮೇಲೆ ನೋಡ್ತಾ ಇರೋ ಈ ಬಾಲನ ಆಟ. ಯಾಕೆ ಸತ್ಯ, ಏನಾಯ್ತು? ಇಷ್ಟೊಂದು ಟೆನ್ಷನ್ ಇದೆಯಲ್ಲ? ಬಾಲನ್ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಎಲ್ಲ ಹೇಳಿ.
ಅವ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನೀವೇ ತಾನೇ ಚೆಕ್ ಮಾಡಿದ್ದು. ಅವ್ನು ಲಾಕಪ್ ಅಲ್ಲಿ ಇದ್ದ ಅಲ್ವೇನ್ರೋ? ಅವ್ನು ದೊಡ್ಡ ಫ್ರಾಡ್ ಅಲ್ವೇನ್ರೋ? ಅವ್ನ್ ಗತಿ ಇಲ್ದೇ ಇರೋನಲ್ವೇನ್ರೋ? ಹೇಳ್ರೋ. ಸತ್ಯ, ಈಗ ಯಾಕೆ ಮ್ಯಾಟ್ರ್ ಬಗ್ಗೆ? ದಿವ್ಯಾ ಕೈಗೆ ಅವನ ಜೊತೆ ಚೆನ್ನಾಗೇ ಇದ್ದಾಳಲ್ವಾ, ಬಿಟ್ಬಿಡು. ಹಾಗಂತ ಅವಳು ಹೇಳ್ತಿದ್ದಾಳೆ. ಅವಳು ಗಂಡ ಅಂದ್ರೆ ಆ ಬಾಲ ಕೋಟಿಗೆ ಬಾಳ್ತಾನಂತೆ. ಏನೇನೋ ಹೇಳ್ತಿದ್ದಾಳೆ ಕಣ್ರೋ. ನಂಗೆ ಅವಳು ಏನ್ ಹೇಳ್ತಿದ್ದಾಳೋ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಬಂದಾಗ್ಲೂ ನನ್ನ ಗಂಡನ ಹತ್ರ ಬಂಗ್ಲೆ ಇದೆ, ಇದೆಲ್ಲ ಜುಜ್ಬಿ ನನಗೆ ಮ್ಯಾಟ್ರೇ ಅಲ್ಲ, ನನ್ನ ಗಂಡ ಶ್ರೀಮಂತ ಅಂತೆಲ್ಲ ಅಂದ್ಲು ಸತ್ಯ. ಹೇಗ್ರೋ ಸಾಧ್ಯ? ದಿವ್ಯಕ್ಕ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ. ಹಾಗೆಲ್ಲ ಏನಿಲ್ಲ ಸತ್ಯ. ಅವನ ಹತ್ರ ದುಡ್ಡು ಕಾಸು ಇಲ್ಲದೆ ಇದ್ದಿದ್ರೆ ದಿವ್ಯಕ್ಕ ಸುಮ್ಮನೆ ಎಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದ. ಹೌದಲ್ವಾ? ಅವ್ನು ಸ್ಟೇಷನ್ ಇಂದ ನೋಡು ಹೆಂಗ್ ತಪ್ಸ್ಕೊಂಡು ಹೋದ ಅಂತ. ಅವನಿಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಂದಿದ್ರೆ ಜೈಲಿಂದ ಬರಕ್ಕಾಗ್ತಿತ್ತಾ? ಸತ್ಯ, ಮೋಸ್ಟ್ಲಿ ಅವ್ನು ಶ್ರೀಮಂತನೇ ಇರಬೇಕು. ಸಾಕ್ ಸುಮ್ನಿರ್ರೋ. ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡಿರ್ಬೋದಲ್ವಾ? ನನಗ್ ಗೊತ್ತಿರೋ ಹಾಗೆ ದಿವ್ಯಕ್ಕ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವಳು ತಲೆ ಕೆಡಿಸಿದ್ದ. ಅವಳು ಅಂದ್ಕೊಂಡಿರೋ ತರ ಅವ್ನು ಯಾವ ಶ್ರೀಮಂತನೂ ಅಲ್ಲ. ಸತ್ಯ, ಒಂದ್ ವೇಳೆ ಬಾಲ ಶ್ರೀಮಂತನೇ ಆಗಿದ್ದು ಮಾಮೂಲಿ ಮನುಷ್ಯನ್ ತರ ಆಕ್ಟ್ ಮಾಡಿರ್ಬೋದಲ್ಲ. ಏನೇನೋ ಹೇಳ್ಬೇಡ ಕಣ. ದಿವ್ಯಕ್ಕ ಮಾಮೂಲಿ ಮನುಷ್ಯಂಗೆ ಬಿದ್ಬಿಡ್ತಾಳ? ಬಾಲನೇ ಏನೇನೋ ಹೇಳಿ ನಾನು ಶ್ರೀಮಂತ ಅಂತ ನಂಬಿಸಿರ್ಬೇಕು. ಆದ್ರೆ ಅಲ್ಲಿ ನೋಡಿದ್ರೆ ದಿವ್ಯಕ್ಕ ಹಣ, ಆಸ್ತಿ, ಬಂಗ್ಲೋ ಅಂತ ಏನೇನೋ ಹೇಳ್ತಿದ್ದಾಳೆ. ಆದ್ರೆ ಅವಳನ್ನ ನೋಡಿದ್ರೆ ಹಾಗ ಅನ್ನಿಸ್ತಿಲ್ಲ ಕಣ್ರೋ. ನನಗೆ ಯಾಕೋ ಅವ್ನ್ ದಿವ್ಯಕ್ಕನ್ ತಲೆ ಚೆನ್ನಾಗಿ ಕೆಡ್ಸಿದಾನೆ ಅಂತ ಅನ್ನಿಸ್ತಾ ಇದೆ. ಸತ್ಯ, ನಾವು ಎಲ್ಲ ಕಡೆ ಅವನ ಬಗ್ಗೆ ವಿಚಾರಿಸ್ವಿ, ಆದ್ರೆ ಯಾರಿಗೂ ಅವನ ಬಗ್ಗೆ ಡೀಟೇಲ್ಸೇ ಗೊತ್ತಿಲ್ಲ. ಅವನ್ ಬಡವ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ಆದ್ರೆ ಅವ್ನು ಶ್ರೀಮಂತ ಅನ್ನೋದಕ್ಕೂ ಸಾಕ್ಷಿ ಇಲ್ವಲ್ಲ. ಸತ್ಯ, ಇವಾಗ ಅದು ಇಂಪಾರ್ಟೆಂಟಾ? ದಿವ್ಯಕ್ಕಂದು ಬಾಲಂದು ಮದ್ವೆ ಆಗೋಗಿದೆ. ಅವ್ನು ಶ್ರೀಮಂತನೋ ಬಡವನೋ ಅವ್ರಿಬ್ರು ಚೆನ್ನಾಗಿರೋದು ಅಷ್ಟೇ ಇಂಪಾರ್ಟೆಂಟು. ನಮಗೂ ಅದೇ ತಾನೇ ಬೇಕಾಗಿರೋದು. ಅದು ಓಕೆ ಕಣೋ, ಆದ್ರೆ ದಿವ್ಯಕ್ಕ ಏನೇನೋ ಹೇಳ್ತಿದ್ದಾಳೆ. ಅದೇ ನನಗೆ ಭಯ ಆಗ್ತಿರೋದು. 1000 ಕೋಟಿ ಅಂತೆಲ್ಲ ಹೇಳ್ತಿದ್ದಾಳೆ ಕಣೋ. ಬಿಡು ಸತ್ಯ, ದಿವ್ಯಕ್ಕಂಗೆ ಎಷ್ಟು ದುರಾಸೆ ಅಂತ ನಿನಗೆ ಗೊತ್ತು. ಬಾಲ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟು ದಿನ ಅವನ ಜೊತೆ ಇರ್ತಿದ್ಲಾ? ಅವಳು ಹೇಳಿದ್ ನಿಜ ಆಗಿರ್ಬೋದಲ್ವಾ? ಸೀತಾ ಅವರೇ, ಪ್ರತಿ ಸಾರಿ ಹಬ್ಬಕ್ಕೆ ನಾವು ನಿಮ್ಮನೆಗೆ ಬಂದು ಕರಿಬೇಕು ಅಂದ್ಕೊಳ್ತೀವಿ, ಆದರೆ ಆಗೋದೇ ಇಲ್ಲ. ಆದರೂ ನೀವೇನು ಬೇಜಾರು ಮಾಡ್ಕೊಳ್ದೆ ಸತ್ಯ ಮತ್ತು ಅಳೇಂದ್ರನ ಹಬ್ಬಕ್ಕೆ ಕಳಿಸ್ಕೊಟ್ಟಿದ್ದೀರಾ. ನಿಮ್ಮದು ದೊಡ್ಡ ಮನಸ್ಸು. ಅವರಿಬ್ಬರು ಹಬ್ಬಕ್ಕೆ ಬಂದಿದ್ದು ನಮಗೆಷ್ಟು ಖುಷಿಯಾಗಿದೆ ಗೊತ್ತಾ? ಅಯ್ಯೋ, ಅದಕ್ಕೆಲ್ಲ ಯಾಕೆ ಇಷ್ಟೊಂದು ದೊಡ್ಡ ಮಾತಾಡ್ತಿದ್ದೀರಾ? ಸೊಸೆನ ತವ್ರ ಮನೆಗೆ ಹಬ್ಬಕ್ಕೆ ಕಳಿಸೋದು ನಮ್ಮ ಧರ್ಮ ಅಲ್ವಾ? ಇದರಲ್ಲಿ ಯಾವ ದೊಡ್ಡತನ ಇದೆ? ಹಾಗೆ ನೋಡಿದ್ರೆ ಕಳೆದ ಸಾರಿ ಗೌರಿ ಹಬ್ಬಕ್ಕೆ ಕಳಿಸ್ಬೇಕಾಗಿತ್ತು, ನಮಗೆ ಕಳ್ಸೋಕ್ಕೆ ಆಗಲಿಲ್ಲ. ನಮ್ಮನೇಲೂ ಗೌರಿ ಗಣೇಶನ್ನ ಕೂಡಿಸೋದ್ರಿಂದ ನಿಮ್ಮ ಮನೆಗೆ ಕಳ್ಸೋಕ್ಕಾಗಲಿಲ್ಲ ಅವಳನ್ನು. ಇನ್ನು ನವರಾತ್ರಿಯಲ್ಲಿ ನಾವು ಮಾಡೋದು ಒಂದೇ ದಿನ ಹಬ್ಬ. ಅದಾದಮೇಲೆ ಅವಳು ನಿಮ್ಮ ಮನೇಲಿ ಹಬ್ಬ ಮಾಡ್ತಾಳೆ ಅಂದರೆ ನಮ್ಗೆ ಯಾವ ತಕರಾರು ಇಲ್ಲಪ್ಪ. ಅದಕ್ಕೆ ಈ ಸಲ ಕಳಿಸ್ಕೊಟ್ಟಿದ್ದೀನಿ. ಗೌರಿ ಹಬ್ಬಕ್ಕೆ ಕಳಿಸಿಲ್ಲ ಅಂತ ನಿಮಗೇನು ಬೇಜಾರಿಲ್ಲ ತಾನೇ? ಹಲೋ ಜಾನ್ಕಮ್ನವ್ರೆ, ಕೇಳಿಸ್ತಿದ್ಯಾ? ಹಾಂ ಹಾಂ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಮಗಳು ಅಳಿಯನ ಜೊತೆ ದಸರಾ ಹಬ್ಬನ ಚೆನ್ನಾಗಿ ಮಾಡಿ ಆಮೇಲೆ ವಾಪಸ್ ಕಳಿಸ್ಕೊಡಿ, ಅಷ್ಟು ಸಾಕು. ಹಾಂ, ಹಬ್ಬದ ಕೊನೆ ದಿನ ನೀವು ಮತ್ತು ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಗೆ ಬರಬೇಕು. ಬರೋದಕ್ಕೆ ನಮಗೂ ಇಷ್ಟ. ಆದರೆ ಏನು ಮಾಡೋದು, ನಮ್ಮ ಯಜಮಾನರು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾವು ಬರ್ತಿದ್ವಿ. ನೀವೇನು ತಪ್ಪು ತಿಳ್ಕೊಬೇಡಿ. ಹಾಂ ಸರಿ ಆಯಿತು. ಬೀಗರು ಹೇಳಿದ ಅರ್ಥ ಏನೋ, ಅವರು ಸತ್ಯನ ಗೌರಿ ಹಬ್ಬಕ್ಕೆ ಕಳಿಸಿಲ್ಲ ಅಂದರು. ಆದರೆ ಸತ್ಯ ಮತ್ತು ಕಾರ್ತಿಕ್ ಬಂದು ಹೋಗಿದ್ದಾರೆ. ಸತ್ಯ ಅತ್ತೆನೇ ಕಳಿಸಿದ್ರು ಅಂತ ಬೇರೆ ಅಂದ್ಲು. ಅಂದರೆ
ಸತ್ಯ ಅವ್ರ ಅತ್ತೆಗೆ ಗೊತ್ತಿಲ್ದಂಗೆ ಇಲ್ಲಿಗೆ ಬಂದು ಹೋಗಿದ್ದ ಅಂದರೆ ಸತ್ಯ ಅಲ್ಲಿ ನಾವು ಅಂದ್ಕೊಂಡು ಹಾಗಿಲ್ವಾ? ಸತ್ಯ, ನೀನು ದಿವ್ಯಕ್ಕನ ಬಗ್ಗೆ ಟೆನ್ಷನ್ ಮಾಡ್ಕೊಂಬೇಡ. ನೀನು ಅವಳಿಗೆ ಒಳ್ಳೆ ಲೈಫ್ ಕೊಡಬೇಕಂತೂ ಎಷ್ಟೆಲ್ಲ ಒದ್ದಾಡಿದೆ, ಆದರೆ ಅವಳು ಎಲ್ಲ ಬಿಟ್ಟು ಬಾಲಿನ ಹಿಂದೆ ಓಡೋದ್ಲು. ಈಗ ಅವಳಿಗೆ ಒಳ್ಳೇದಾದ್ರೂ ಕೆಟ್ಟದಾದ್ರೂ ರೆಸ್ಪಾನ್ಸಿಬಿಲಿಟಿ ಅವಳದೆ, ನಿಂದಲ್ಲ ಸತ್ಯ. ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅವಳು ನನ್ನ ಅಕ್ಕ ಕಂಡ್ರು. ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಾನು ಹೇಗಿರಲಿ? ನನ್ಗೆ ಯಾಕೋ ಅವಳ ಲೈಫ್ ಹಾಳಾಗ್ತಿದೆ ಅನ್ನಿಸ್ತಾ ಇದೆ. ನೀನ್ ಹೇಗೆ ಬೇಡದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಅವಳಿಗೆ ನಿನ್ ಮೇಲೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ? ಇಲ್ಲ ತಾನೆ? ಮತ್ ನಿನಗೇನಕ್ಕೆ ಟೆನ್ಷನು? ಹೇ, ಏನೋ ಮಾತಾಡ್ತಾ ಇದೀಯಾ? ಅವಳು ನನಗೆ ಏನೇ ಮಾಡ್ಲಿ, ಹೇಗೆ ನಡ್ಕೊಳ್ಳಿ, ಅವಳನ್ನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇನೋ? ನಾನ್ ನಮ್ಮ ಅಪ್ಪನ್ ಕೊಟ್ಟಿರೋ ಮಾತನ್ನ ಯಾವತ್ತೂ ಮರೆಯಲ್ಲ. ಸತ್ಯ, ಇದು ಎಮೋಷ್ನಲ್ ಆಗೋ ಸಮಯ ಅಲ್ಲ, ಸ್ವಲ್ಪ ಪ್ರಾಕ್ಟಿಕಲ್ ಆಗು. ನಿನಗೆ ನಿಂದೆ 1000 ಯೋಚನೆ ಇದೆ, ಅದ್ರ ಮಧ್ಯೆ ದಿವ್ಯಕ್ಕನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅದು ಹಾಗಲ್ಲ ರಾಕಿ, ಇದು ನನ್ನ ಕುಟುಂಬ. ಇದರಲ್ಲಿ ಯಾರಿಗೆ ಏನೇ ಆದರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇನೋ? ನೀನು ಹೇಳ್ತಿರೋದು ಸರಿನೇ ಇದೆ, ಆದರೆ ಇಷ್ಟು ದಿನ ಅವಳ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ವಾ? ಅವಳ ಪಾಡಿಗೆ ಅವಳು ಚೆನ್ನಾಗಿದ್ದಾಳೆ, ಬಿಟ್ಬಿಡು. ನನ್ನ ಕೈಯಲ್ಲಿ ಆಗ್ತಿಲ್ಲ ರಾಕಿ. ಎಲ್ಲಿ ಅವಳ ಲೈಫ್ನ ಹಾಳು ಮಾಡ್ಕೋತಾಳೆ ಅಂತ ಸಂಕಟ ಆಗ್ತಾ ಇದೆ. ಸತ್ಯ, ಅವಳು ಮಾಡಿದವಳು ಅನ್ಭವಿಸ್ತಾಳೆ. ಸತ್ಯ, ನನ್ನ ಮಾತು ಕೇಳು. ನೀನು ನಿನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚನೆ ಮಾಡು. ದಿವ್ಯಕ್ಕನ್ನು ನೋಡ್ಕೊಳ್ಳೋಕ್ಕೆ ಅವಳ ಗಂಡ ಇದ್ದಾನೆ, ಅವಳ ಲೈಫು ಅವಳ ಇಷ್ಟ. ನೀನು ನಿನ್ನ ಗಂಡನ ಬಗ್ಗೆ ಗಮನ ಕೊಡು. ನೀವಿಬ್ರು ಈಗ ತಾನೇ ಒಂದಾಗ್ತಾ ಇದ್ದೀರಾ. ನೀನೀಗ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಸತ್ಯ. ನಿನ್ನ ಹತ್ರ ಜಾಸ್ತಿ ಸಮಯ ಇಲ್ಲ, ಅದನ್ನು ಮರಿಬೇಡ. ಜಾನಕಿ, ನೀನು ಇಷ್ಟೊಂದು ಚಿಂತೆ ಪಡಬೇಕಾದ ಅವಶ್ಯಕತೆನೇ ಇಲ್ಲ ಕಣೆ. ಅವತ್ತು ಸೀತಮ್ಮ ಕಳಿಸ್ಲಿಲ್ಲ ಅಂದರು, ಕರ್ಕೊಂಡು ಬಂದಿದ್ದು ಅಳಿಯಂದ್ರೆ ತಾನೆ, ಅದಕ್ಕೆ ಖುಷಿ ಪಡಬೇಕು. ಈ ವಿಷಯ ಸೀತಾ ಅವ್ರಿಗೆ ಗೊತ್ತಾದರೆ ದೊಡ್ಡ ರಾಧಾಂತ ಆಗಲ್ವಾ ಅತ್ತೆ? ರಾಧಾಂತ ಯಾಕೆ ಆಗುತ್ತೆ? ವಿಷಯ ಗೊತ್ತಾದರೂ ಕರ್ಕೊಂಡು ಬಂದಿದ್ದು ಕಾರ್ತಿಕೆ ಅಲ್ವಾ? ಅಳಿಯಂದರೆ ಸತ್ತಿನ ಪರ ಇದ್ದಾರೆ ಅಂದರೆ ಯಾರು ಏನೂ ಹೇಳಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಮ್ಮ. ಸೀತಮ್ಮ ಅವರು ಕಳಿಸ್ಲಿಲ್ಲ ಅಂದರು, ಅಳಿಯಂದ್ರೆ ಸತ್ಯನ ಗೌರಿ ಪೂಜೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವರಿಬ್ಬರು ಚೆನ್ನಾಗಿದ್ದೀರಾ ಅಂತೀರ ಅತ್ತೆ? ಅನುಮಾನನೇ ಬೇಡ, ಅವರಿಬ್ಬರು ಚೆನ್ನಾಗಿದ್ದಾರೆ, ಮುಂದೆ ಇನ್ನೂ ಚೆನ್ನಾಗಿರ್ತಾರೆ. ಅತ್ತೆ, ಇದೇ ಟೈಮಲ್ಲಿ ಆ ದಿವ್ಯ ಬೇರೆ ಬಂದು ಒಕ್ಕರಿಸ್ಕೊಂಡಿದ್ದಾಳೆ. ಸತ್ಯ ಅಳಿಯಂದ್ರಿದ್ರೆ ಅದು ಬೇರೆ ವಿಷಯ. ಈ ದಿವ್ಯ ಇನ್ನೇನು ಅನಾಹುತ ಮಾಡ್ತಾಳಂತ ಭಯ ಆಗ್ತಿದೆ ನನಗೆ. ಹೋಗೆ, ಯಾವಾಗಲೂ ಇದ್ದಿದ್ದೆ ಅಪಶಕನ, ಹಾಗೇನೂ ಆಗಲ್ಲ. ಇಲ್ಲ ಅತ್ತೆ, ಆ ಬಾಲ ದಿವ್ಯನ ಆಟಗಳನ್ನ ನೀವೇ ನೋಡಿದ್ರಲ್ಲ, ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ. ಎಲ್ಲರ ಮುಂದೆ ಆ ದಿವ್ಯ ಬಾಲ ಅಸಹ್ಯವಾಗಿ ಆಡ್ತಾರೆ. ಆ ಬಾಲ ಅಂತೂ ಅಳಿಯಂದ್ರ ಮುಂದೆ ದಿವ್ಯನ ವಿಷಯ ಮತ್ತೆ ಮತ್ತೆ ಮಾತಾಡ್ತಾನೆ. ಪಾಪ ಅಳಿಯಂದ್ರಿಗೆ ಎಷ್ಟು ಮುಜುಗರ ಆಗಬೇಡ. ಈ ದಿವ್ಯ ಏನು ಕಡಿಮೆ ಇಲ್ಲ ಅತ್ತೆ. ಸತ್ಯನ ಮುಂದೆ ತನ್ನ ದುಡ್ಡಿನ ದರ್ಪ ತೋರಿಸಿ ಅವಳಿಗೆ ಪದೇ ಪದೇ ನೋವು ಮಾಡ್ತಾಳೆ. ಅದಕ್ಕೆ ನನಗಿಷ್ಟೊಂದು ಆತಂಕ ಆಗ್ತಾ ಇರೋದು. ಅದಕ್ಕೆ ಹೇಳೋದು, ತುಂಬಿದ ಕೊಡ ತುಳ್ಕಲ್ಲ ಅಂತ. ಈ ಖಾಲಿ ಡಬ್ಬಾನೇ ಸೌಂಡ್ ಮಾಡೋದು. ಈ ಬಾಲ ದಿವ್ಯ ಹಾಗೇನೆ ಸೌಂಡ್ ಮಾಡಲಿ ಬಿಡು. ಎಷ್ಟು ದಿನ ನಮ್ಮ ಸತ್ಯನೇ ಇದಕ್ಕೆಲ್ಲ ಉತ್ತರ ಕೊಡೋ ಕಾಲ ಬರುತ್ತೆ. ಅತ್ತೆ, ಆದರೂ 4 ಜನ ಒಟ್ಟಿಗೆ ಇರೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ ಅನಿಸುತ್ತೆ. ಅಯ್ಯಯ್ಯಯ್ಯ, ನೀನಂತೂ ಬದಲೇ ಆಗಲ್ಲ ಕಣೆ ಅಲ್ವೇ? ಸತ್ಯ ದಿವ್ಯ ಅಕ್ಕ ತಂಗಿರು, ಎಷ್ಟು ದಿನ ಅಂತ ಒಬ್ಬರ ಮುಖ ಒಬ್ಬರು ನೋಡದೆ ಇರೋಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಎದುರು ಬದ್ರೆ ಆಗಲೇಬೇಕು. ಈಗ ಆಗಿದ್ದಾರೆ, ಆಗಲಿ ಬಿಡು. ನೀವೇನು ಹೇಳ್ತಿದ್ರೋ ನಂಗೆ ಅರ್ಥ ಆಗ್ತಿಲ್ಲ ಅತ್ತೆ. ಅರ್ಥ ಆಗುತ್ತೆ ಜಾನಕಿ. ಬಾಲ ದಿವ್ಯ ಹೇಳ್ಕೊಳ್ಳೋ ಹಾಗೆ ಕೋಟ್ಯಾಧೀಶ್ವರರಲ್ಲ. ಇದರಲ್ಲೇನೋ ಗೋಲ್ಮಾಲ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ.
ಇದನ್ನೇ ಬಂಡವಾಳ ಮಾಡಿಕೊಂಡು ಸತ್ಯ ಕಾರ್ತಿಕ್ ಮಧ್ಯೆ ಇರೋ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡೋಣ. ಮೇಡಮ್, ನಾವು ಬೆಂಗಳೂರಿಗೆ ಬಂದು ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ. ನೀವು ಪೇಮೆಂಟ್ ಕಳಿಸಿದ್ದಕ್ಕೆ ಎಂಟ್ರಿ ತುಂಬ ಗ್ರ್ಯಾಂಡಾಗಿತ್ತು. ಎಂಟ್ರಿನೇ ಹಿಂಗೆ ಅಂದಮೇಲೆ ಬಾಕಿ ಪಿಕ್ಚರ್ ಕೂಡ ಗ್ರ್ಯಾಂಡ್ ಆಗಿರ್ಬೇಕಲ್ವಾ? ಇನ್ಮೇಲೆ ನೀನು ಈ ರೀತಿ ದುಡ್ಡು ಕೇಳಿದ್ರೆ ನಾನು ನಿನ್ನನ್ನು ಬೇರೆ ರೀತಿನೇ ಟ್ರೀಟ್ ಮಾಡಬೇಕಾಗತ್ತೆ ಬಾಲ. ನಿನಗೆ ಕೊಡಬೇಕಾಗಿರೋ ದುಡ್ಡನ್ನು ನಾನು ಪೊಲೀಸ್ ಕೈಗೆ ಕೊಟ್ಟರೆ ನಿನ್ನನ್ನು ಎಲ್ಲಿಂದ ಕರ್ಕೊಂಡು ಬಂದೋ ಅಲ್ಲಿಗೆ ಮತ್ತೆ ಶಾಶ್ವತವಾಗಿ ಕಳಿಸ್ಬೇಕಾಗತ್ತೆ. ಅಲ್ಲಿಗೆ ನಿನ್ನ ಚಾಪ್ಟರು ಫಿನಿಶ್. ನಗಬೇಡ ನೀನು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಮತ್ತೆ ಮತ್ತೆ ಈ ರೀತಿ ಕಾಲ್ ಮಾಡಿ ದುಡ್ಡು ದುಡ್ಡು ಅಂದರೆ ನಾನು ಹೇಳಿರೋದನ್ನ ಮಾಡಬೇಕಾಗತ್ತೆ. ಆ ಆಪ್ಷನ್ ಇದ್ದಿದ್ರೆ ನೀವಿಷ್ಟೊತ್ತಿಗೆ ಆ ಕೆಲಸ ಮಾಡ್ತಾ ಇರಲಿಲ್ವಾ ಮೇಡಮ್? ಈಗ ಅದು ಬಿಡಿ. ನನ್ನನ್ನು ಅಷ್ಟು ಈಸಿಯಾಗಿ ತಗೋಬೇಡ ಬಾಲ. ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಅಷ್ಟೇ ಮೇಡಮ್. ನೀವು ಬೇಕಿದ್ರೆ ನನ್ನನ್ನು ಲಾಕಪ್ಗೆ ಕಳಿಸ್ಬೋದು. ಅದು ನಂಗೆ ಹೊಸ ಜಾಗನೂ ಅಲ್ಲ, ವಿಷಯನೂ ಅಲ್ಲ. ಆದರೆ ಮ್ಯಾಟ್ರ್ ಅದಲ್ಲ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ? ಏಯ್, ನಮ್ಮನೆಗೆ ಬಂದಿಲ್ಲ ತಾನೇ ನೀನು? ಆಯ್ ಇಲ್ಲ ಮೇಡಮ್, ಅಲ್ಲಿಗೆ ಬರೋದಾದರೆ ನಿಮ್ಗೆ ಹೇಳ್ದೆ ಬರ್ತೀನಾ? ಈಗ ನಾನು ದಿವ್ಯಾ ತವ್ರ ಮನೆಯಲ್ಲಿದ್ದೀನಿ. ಆದರೆ ಅದಕ್ಕಿಂತ ಸ್ಪೆಷಲ್ ಮ್ಯಾಟ್ರ್ ಏನು ಅಂದರೆ ಸತ್ಯ ಮತ್ತು ಕಾರ್ತಿಕ್ ಇಲ್ಲೇ ಇದ್ದಾರೆ. ವಾಟ್? ನೀವೆಲ್ಲ ಒಟ್ಟಿಗೆ ಇದ್ದೀರಾ? ಎಸ್ ಮೇಡಮ್, ಎಲ್ಲರೂ ಒಟ್ಟಿಗೆನೇ ಇದ್ದೀವಿ. ಹೌ ಇಸ್ ಇಟ್ ಪಾಸಿಬಲ್ ಬಾಲ? ಅಯ್ಯೋ, ಶಾಕ್ ಆಗಬೇಡಿ ಮೇಡಮ್. ಶಾಕ್ ಆಗೋ ಮ್ಯಾಟ್ರು ಇನ್ಮೇಲೆ ಹೇಳ್ತೀನಿ ಕೇಳಿ. ಏನು? ಏನದು? ಈಗ ನೀವು ನನಗೆ ಕಾಸು ಕೊಡಬೇಕು. ಕೊಟ್ಟಿಲ್ಲ ಅಂದರೆ ನನ್ನ ಮಾಸ್ಟರ್ ಪ್ಲಾನ್ಗೆ ತಮ್ಮದೇ ಫಂಡಿಂಗು ಅಂತ ಕಾರ್ತಿಕ್ಗೆ ಸತ್ಯಾಗೆ ಹೇಳಿಬಿಡ್ತೀನಿ. ಆಮೇಲೆ ತಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ನಾನು ಈ ಸತ್ಯನ ಹೇಳಿಬಿಟ್ರೆ ಜೈಲಿಗಿಂತ ದೊಡ್ಡ ನರ್ಕನ ಸತ್ಯನೇ ತೋರಿಸ್ತಾಳೆ. ಇವೆಲ್ಲ ಬೇಕಾ ನಿಮಗೆ? ಬಾಲ ನೋಡು, ನೀನು ಹಾಗೆಲ್ಲ ಮಾಡಬೇಡ. ವಿಷಯ ಎಲ್ಲೂ ಲೀಕ್ ಆಗಬಾರ್ದು ಬಾಲ. ಗುಡ್. ಈಗ ನೀವು ನನ್ನ ಟ್ರ್ಯಾಕಿಗೆ ಬಂದ್ರಿ. ನನ್ನ ಅಕೌಂಟ್ ಡೀಟೇಲ್ಸ್ ನಿಮ್ಮ ಹತ್ರನೇ ಇದೆ. ಚಾಪ್ಟ್ರು ಕ್ಲೋಸ್ ಮಾಡ್ತಿರೋ ಅಥವಾ ಹಳೆ ಅಕೌಂಟ್ ಮೇಂಟೈನ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಾಯ್ ಮೇಡಮ್, ಶುಭ ದಿನ. ಹಲೋ ನಾರಾಯಣ ಸ್ವಾಮಿ ಅವರೇ, ನಾನೀಗೊಂದು ಅಕೌಂಟ್ ನಂಬರ್ ಕಳಿಸ್ತೀನಿ. ಅದಕ್ಕೆ 20 ಲಕ್ಷ ಟ್ರಾನ್ಸ್ಫರ್ ಮಾಡಿ.